ರಾಜ್ಯದಲ್ಲಿ ಈಗಾಗಲೇ ಭ್ರಷ್ಟಾಚಾರದ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ. ಅದರಲ್ಲೂ ಹಿಂದಿನ ಸರ್ಕಾರದಲ್ಲಿ ನಮ್ಮ 40% ಸರ್ಕಾರ ಮತ್ತು ಈಗಿನ ಸರ್ಕಾರ 60% ಸರ್ಕಾರ ಎಂಬ ರಾಜಕೀಯ ಚರ್ಚೆ ನಡೀತಿದೆ. ಇವುಗಳ ಮಧ್ಯೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅನ್ನುವಂಥ ಹೇಳಿಕೆಯನ್ನು ನೀಡಿ ವಿವಾದವನ್ನು ಉಂಟು ಮಾಡಿದ್ದಂಥ ಏನು CMಗ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಪ್ರತಿನಿಧಿಸುವ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಭ್ರಷ್ಟಾಚಾರದ ವಾಸನೆ ಕಂಡುಬಂದಿದೆ. ತುಂಗಭದ್ರಾ ಜಲಾಶಯಕ್ಕೆ ಹೂಳು ತಡೆಗಟ್ಟಬೇಕು ಮತ್ತು ಕೊಪ್ಪಳ ತಾಲೂಕಿನ 20,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವಂತಹ ಒಂದು ಬೃಹತ್ತಾದ ಯೋಜನೆ, ಅದು ಹಿರಿಯಳ್ಳ ಯೋಜನೆ. ಸುಮಾರು 2 TMಷ್ಟು ನೀರು ನಿಲ್ಲಿಸಿ ಇಲ್ಲಿ ನೀರಾವರಿ ಮತ್ತು ಒಂದು ಮಹತ್ವಾಕಾಂಕ್ಷೆಯಾಗಿರುವಂಥ ಈ ಯೋಜನೆಗೆ ಇದು ಆರಂಭದಲ್ಲೇ ಇಲ್ಲಿವರೆಗೂ ನೀರನ್ನು ಕೊಟ್ಟಿಲ್ಲ. ಜೊತೆಗೆ ಇದು ವಿವಾದದಿಂದಲೇ ಈ ಯೋಜನೆ ಇದು ಹೆಸರುವಾಸಿಯಾಗಿದೆ. ಹಿರಿಯಳ್ಳ ಜಲಾಶಯದಲ್ಲಿ ಒಟ್ಟು ಕುಕನೂರು ತಾಲೂಕಿನ ವೀರಾಪುರ, ಮುತ್ತಾಳ ಮತ್ತು ಸಿರೂರು ಈ ಗ್ರಾಮಗಳು ಮುಳುಗಡೆ ಅಂದರೆ ಹತ್ತಿರವಾಗ್ತದೆ ಮತ್ತು ಪ್ರವಾಹ ಬಂದಾಗ ಈ ಗ್ರಾಮಗಳ ಮುಳುಗಡೆ ಆಗ್ತೇವೆ ಅನ್ನೋ ಕಾರಣಕ್ಕಾಗಿ ಈ ಗ್ರಾಮಗಳನ್ನು ಸ್ಥಳಾಂತರಿಸಬೇಕು ಮತ್ತು ಜಲಾಶಯಕ್ಕೆ ಹೊಂದಿಕೊಂಡಿರುವಂಥ ಮುದ್ಲಾಪುರ, ಕೊಪ್ಪಳ ತಾಲೂಕಿನ ಮುದ್ಲಾಪುರವನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಆಗಿನೇ ಏನು 2001ರಲ್ಲಿ ಅದೊಂದು ನಿರ್ಧಾರವಾಯಿತು. ಆದರೆ ಅದು ಇಲ್ಲಿವರೆಗೂ ಅನುಷ್ಠಾನಗೊಂಡಿಲ್ಲ. ಆದರೆ 2019ರಲ್ಲಿ ಈ ಪುನರ್ವಸತಿ ಯೋಜನೆಗೆ ಒಂದು ಕಾಯಕಲ್ಪ ಸಿಕ್ಕು ಈಗಾಗಲೇ ಆ ಯೋಜನೆ ಪೂರ್ಣಗೊಂಡಿದೆ. ಆದರೆ ಇಲ್ಲಿವರೆಗೂ ಸಹ ಅಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ, ಜೊತೆಗೆ ಇಲ್ಲಿ ಸರಿಯಾದ ಸೌಲಭ್ಯ ಇಲ್ಲ ಮತ್ತು ಅವು ಕಳಪೆಯಾಗಿದೆ ಅನ್ನೋಂಥ ಕಾರಣಕ್ಕಾಗಿ 4 ಗ್ರಾಮಗಳು ಸ್ಥಳಾಂತರಗೊಂಡಿಲ್ಲ. ಈ ಮಧ್ಯೆ ಇಲ್ಲಿ ಈ 4 ಗ್ರಾಮಗಳಲ್ಲಾಗಿರುವಂಥದ್ದು ಕಾಮಗಾರಿಯಲ್ಲಿ ಕಳಪೆಯಾಗಿದೆ ಅನ್ನೋದನ್ನು ಸ್ವತಃ ಲೋಕಾಯುಕ್ತರೇ ಇವತ್ತು FIR ಮಾಡುವ ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ. ಈ ಗ್ರಾಮಗಳಲ್ಲಿ ಆಗಬೇಕಾದಂಥ ಸಮುದಾಯ ಭವನ ಇರ್ಬೋದು ಮತ್ತು ಇನ್ನಿತರ ಕಟ್ಟಡಗಳಲ್ಲಿ ತೀರಾ ಕಳಪೆಯಾಗಿವೆ ಮತ್ತು ರಸ್ತೆಗಳು ಸರಿ ಇಲ್ಲ ಅನ್ನೋದು ಒಂದು ಕಡೆ ಆಗಿದ್ದರೆ, ಕೆಲವೊಂದು ಕಟ್ಟಡಗಳನ್ನು ಮಾಡದೆ ಬಿಲ್ಲನ್ನು ಎತ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತರಿಗೆ ದೂರು ಹೋಗಿರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳದ ಲೋಕಾಯುಕ್ತರು ತನಿಖೆ ನಡೆಸಿ ಇಲ್ಲಿ ಸುಮಾರು ಒಂದು 5 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ಇದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಆಗಿನ ಅಧಿಕಾರಿಗಳ ವಿರುದ್ಧ ಒಂದು 14 ಜನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಮತ್ತು ಇತರರು ಸೇರಿ ಒಟ್ಟು 16 ಜನರ ಮೇಲೆ ದೂರನ್ನು ದಾಖಲಾಗಿದ್ದಾರೆ. ಕೊಪ್ಪಳದ ಲೋಕಾಯುಕ್ತ DYSP ಆಗಿರುವಂಥ ಚಂದ್ರಪ್ಪ ಈಟಿ ಅವರು ದೂರನ್ನು ದಾಖಲಿಸಿಕೊಂಡು ಈಗ ಮತ್ತೆ ತನಿಖೆಯನ್ನು ಆರಂಭಿಸಿದ್ದಾರೆ. ಏನು FIR ದಾಖಲೆ ಆಗಿರುವಂಥ ಈ ಕಾರಣಕ್ಕಾಗಿ ಇಲ್ಲಿ 5 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿರೋದು ಇದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರು. ಇಲ್ಲಿ ಇನ್ನಷ್ಟು ಯಾವುದೇ ಗ್ರಾಮ ಸ್ಥಳಾಂತರವಾಗಿದೆ ಮತ್ತು ಇನ್ನೂ ಅಲ್ಲಿ ಜನ ಹೋಗದೇ ಇರುವಂಥ ಸಂದರ್ಭದಲ್ಲಿ ಈ ಮುನ್ನವೇ ಇದು ಕಳಪೆ ಆಗಿರೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ. ಮತ್ತು ಈಗಿರುವಂಥ ಪುನರ್ವಸತಿ ಕೇಂದ್ರದಲ್ಲಿರುವಂಥ ಕಟ್ಟಡಗಳು ಸಹ ಬಿರುಕು ಬಿಟ್ಟಿರೋದು ಕಾಣ್ತಿದೆ. ಇದು ಕಳಪೆಯಾಗಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತರು ಚಾಟಿ ಬೀಸಿರುವಂಥ ಕಾರಣಕ್ಕಾಗಿ ಇಲ್ಲಿ ತೀವ್ರ ಚರ್ಚೆ ಆರಂಭವಾಗಿದೆ. ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥ ರಾಯರೆಡ್ಡಿ ಕ್ಷೇತ್ರದಲ್ಲಿ ಈ ರೀತಿಯಾಗಿದೆ ಅನ್ನೋದು ಮತ್ತು ಈ BJPಯಿಂದ ಹಿಂದೆ ಸಚಿವರಾಗಿರುವಂಥ ಆಲಪಾಚಾರ್ಯ ಮಾಡುವಂಥ ಆರೋಪ ಏನು ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿಗೆ ಆಗಿರುವುದು ತಮ್ಮ ಕ್ಷೇತ್ರದಲ್ಲಿ ನಡೀತಿರುವಂಥ ಯೋಜನೆಗಳ ಬಗ್ಗೆ ಮೇಲೆ ನಿಗಾ ಇರಬೇಕು, ಅಧಿಕಾರಿಗಳು ಏನೇ ತಪ್ಪು ಮಾಡಿದರೂ ಅದ್ರ ಮೇಲೆ ನಿಗಾ ವಹಿಸಬೇಕು ಅನ್ನೋದು ಒಂದು ಕಡೆ ಆಗಿದ್ದರೆ, ಈಗಿನ ಸರ್ಕಾರದಲ್ಲಿ ಸಹ ಭ್ರಷ್ಟಾಚಾರ ಮುಂದುವರೆದಿದೆ. ಅದನ್ನು ಹೇಳುವಂಥ CM ಆರ್ಥಿಕ ಸಲಹೆಗಾರ ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇರೋದು ಇದು ನಾಚಿಕೆಗೇಡು. ಈ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಯೋಜನೆ ಯಾವುದೇ ತಪ್ಪು ಮಾಡಿದರೂ ಸಹ ತಪ್ಪೇ ಆಗಲಿ ಮತ್ತು ಇದು ಗುಣಮಟ್ಟದ ಕಾಮಗಾರಿ ಆಗಬೇಕು. ಗುಣಮಟ್ಟದ ಕಾಮಗಾರಿಯಾಗಿ ಆ ಯೋಜನೆಗಳು ಜನರಿಗೆ ತಲುಪಬೇಕು, ಸರಿಯಾದ ರೂಪದಲ್ಲಿ ತಲುಪಬೇಕು ಅನ್ನೋದು ಅವರ ವಾದ ಆಗಿದೆ. ಈ ಅಭಿವೃದ್ಧಿ ವಿಚಾರದೊಳಗೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಅಧಿಕಾರಿಗಳನ್ನೇ ಇರ್ಬೋದು, ಒಂದು ಯಾವುದಾದ್ರೂ ವರ್ಕ್ ನಾವೇನೆಂದರೆ ಗೌರ್ಮೆಂಟ್ಲಿಂದ ತಂದು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಪೂರ್ಣ ಪ್ರಮಾಣದ ನಿಗಾ ಇಟ್ಕೊಳ್ಳೋದು ಜವಾಬ್ದಾರಿ. ಇವತ್ತು ಬರೀ ಅಧಿಕಾರಿಗಳ ಮೇಲೆ ಹೇಳೋದಲ್ಲ, ನಾವು ಜನಪ್ರತಿನಿಧಿಗಳು ಹೊಣೆಗಾರ ಆಗ್ತೀವಿ. ಅದಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋಂಗಿಲ್ಲ, ಆಗಲೇಬೇಕಾಗುತ್ತೆ. ಈಗ ಒಂದು ಯಾವುದಾದ್ರೂ ನಾನು ರೋಡ್ ಕೊಟ್ಟಿರ್ತೀನಿ, ರೋಡ್ ಸರಿಯಾಗಿ ಆಗಲಿಲ್ಲ, ಕಳಪೆ ಕಾಮಗಾರಿ ಮಾಡಿದಂದ್ರೆ ಬರೀ ನೀವು ಅಧಿಕಾರಿಗಳನ್ನ ಹೇಳಿಕೆ ಅಂತ ಹೋದರೆ ಎಲ್ಲಿವರೆಗೂ ಬರೀ ನಾವು ಈ ರೀತಿ ಏನಂದ್ರೆ ಜನರಿಗೆ ಮೋಸ ಮಾಡೋಕ್ಕಾಗತ್ತಾ? ಎಲ್ಲಿ ಕೆಲಸ ಆಗಿರೋದಿಲ್ಲ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೋಬೇಕು. ಮತ್ತು ತಪ್ಪಿತಸ್ಥರು ಅಂತ ಕಂಡಾಗ ಏನು ಅದು ಯಾವುದೇ ಹಿಂದೆ ಮುಂದೆ ನೋಡಲಾರ್ದಂಥ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೇಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗೆ ಇವತ್ತೇನೆಂದರೆ ಜನ ನಂಬಿ ಇವತ್ತು ಜನ ಅಧಿಕಾರ ಕೊಟ್ಟಿರ್ತಾರೆ ಆಡಳಿತ ಮಾಡೋರಿಗೆ.
ಆಡಳಿತ ಮಾಡ್ತಕ್ಕಂಥವ್ರು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ನೋಡಲಿಲ್ಲ, ಎನ್ಕ್ವೈರಿ ಮಾಡಲಿಲ್ಲ, ನಾನು ಅದನ್ನು ರಿವ್ಯೂ ಮಾಡಲಿಲ್ಲ ಅಂದ್ರೆ ಮತ್ತು ಇಂಥ ಅನಾಹುತ ಆಗ್ತಾವೆ. ಹೀಗಾಗಿ ಹಿರೇಳದೊಳಗನೆ ಹೀಗಾಗಿದ್ದಂದ್ರೆ ತಕ್ಷಣ ಈಗ 2 ವರ್ಷ ಆಯ್ತು ಈಗ ಸರ್ಕಾರ ಬಂದು 2 ವರ್ಷ ಆದ್ರೂ ಇದನ್ನು ಇಲ್ಲಿವರೆಗೂ ರಿವ್ಯೂ ಮಾಡಿಲ್ಲ, ನೋಡಿಲ್ಲ ಅಂದ್ರೆ ಇದು ಯಾವ ಜವಾಬ್ದಾರಿ ಸರ್ಕಾರದ್ದು ಮತ್ತು ಜನಪ್ರತಿನಿಧಿಗಳದು ಅಂತ ನಾನೇ ಇವತ್ತು ಕೇಳಬೇಕಾಗುತ್ತೆ. ಕಾಮಗಾರಿ 100% ಕಳಪೆ ಆಗಿದೆ ಸರ್. CD ಕಳಪೆ ಆಗಿದೆ, CC ರೋಡ್ ಕಳಪೆ ಆಗಿದೆ, ಬಿಲ್ಡಿಂಗ್ ವರ್ಕ್ ಸಮೇತ ಕಳಪೆ ಆಗಿದೆ. ಅದು SSL ಇಂಜಿನಿಯರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಅವ್ರು ಸ್ಪಂದನೆ ಮಾಡ್ತಾ ಇಲ್ಲ ಸರ್. ಹೇಳಿ ಹೇಳಿ ಸಾಕಾಗಿ ನಾವು ಪಂಚಾಯತಿ ಕಡೆಯಿಂದ ನಾ ಅಧ್ಯಕ್ಷ 2 ವರ್ಷ ಅಧ್ಯಕ್ಷ ಇದ್ದಾಗ ಲೆಟ್ರ್ ಸಹಿತ ಮಾಡಿ ಕಳಿಸಿದ್ರು, ಇಲ್ಲಿವರೆಗೆ ಅದು ಸಮಸ್ಯೆ ಬಗೆಹರಿಸಿಲ್ಲ ಸರ್. ಡ್ರೈನೇಜು ಏನಿದೆ ಮನೆಗಿಂತ ತಳಮಟ್ಟದಲ್ಲಿ ಭೂಮಿಯಾಗ ಹೋಗ್ಬಿಟ್ಟது ಸರ್. CC ಇದು ಡ್ರೈನೇಜು ಅದು ಹೈಟ್ ಮಾಡಿದರೆ ಏನೋ ಚಲೋ ಆಗುತ್ತೆ. ಯಾಕಪ್ಪ ಅಂದರೆ ರೋಡ್ ಮೇಲೆ ಇದ್ದಂಥ ಹೊಲಸೆಲ್ಲ ಡ್ರೈನೇಜಿಗೆ ಮಳೆ ಬಂದು ಹರ್ಕೊಂಡು ಹೋಗಿಸ್ತದೆ. ಇವತ್ತು ಗ್ರಾಮ ಪಂಚಾಯತಿಯಿಂದ ಇಡೀ ಡ್ರೈನೇಜ್ ಸ್ವಚ್ಛ ಮಾಡೋಕ್ಕೆ ಆಗಲ್ಲ ಸರ್. ಅದು ಈ ಮುಂದೆ ಅದು ಆಗಂಗಿಲ್ಲ ಸರ್. ಇದವು ನಮ್ಮ ಪಂಚಾಯತಿಗೆ ಒಬ್ಬ ಮಾತ್ರ ಲೇವರ್ ಇದ್ದಾನೆ ಎಲ್ಲ ಊರು ಗಟ್ರ ಕ್ಲೀನ್ ಮಾಡೋಕ್ಕೆ. ಈಗ ನಾಳೆ ಅದನ್ನು ಹೈಟ್ ಮಾಡಿದಷ್ಟೇ ಗಟ್ರ ಹೊಲಸ ಆಗಂಗಿಲ್ಲ ಸರ್. ಒಟ್ಟಾರೆ ಹೇಳೋದಾದರೆ ಏನು ಸರ್ಕಾರದ ಯೋಜನೆಗಳು ಭ್ರಷ್ಟಾಚಾರಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಲೋಕಾಯುಕ್ತರು ಈ ದೂರನ್ನು ದಾಖಲೆ ಮಾಡಿರುವುದು ಇಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ಇದು ಮುಂದಿನ ದಿನಗಳಿಗೆ ಈ ದೂರಿನ ಆಧಾರದಲ್ಲಿ ಮತ್ತೊಂದಿಷ್ಟು ತನಿಖೆ ನಡೆದಿದೆ. ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದ್ದು ತೀರಾ ಅವಶ್ಯಕತೆ. ಆದರೆ ಒಂದು ಮೂಲದ ಪ್ರಕಾರ ಸುಮಾರು 5-6 ಅಧಿಕಾರಿಗಳು ನಿವೃತ್ತಿಗೊಂಡಿದ್ದಾರೆ ಮತ್ತು ಅಲ್ಲಿರುವಂಥ ಅಧಿಕಾರಿಗಳೆಲ್ಲರೂ ಬೇರೆ ಬೇರೆ ಕಡೆ ವರ್ಗಾವಣೆಗೊಂಡಿದ್ದಾರೆ. ಈ ಅಧಿಕಾರಿಗಳ ಮೇಲೆ ಮುಂದೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.